ರಜನಿ ಮತ್ತು ಸೂರಜ್ ತಮ್ಮ ಕೋಣೆಯಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಆಗ ರಜನಿಯ ನಾದಿನಿ ಅಂಕಿತಾ ಜೋರಾಗಿ ಕೋಣೆಗೆ ನುಗ್ಗಿ, ಅತ್ತಿಗೆ, ನೀವು ಅಡುಗೆಮನೆಯಲ್ಲಿ ಹಾಗೆಯೇ ಎಂಜಲು ಪಾತ್ರೆಗಳನ್ನು ಬಿಟ್ಟಿದ್ದೀರಿ. ನಮ್ಮಲ್ಲಿ ಇಷ್ಟು ಹೊತ್ತಿನವರೆಗೆ ಎಂಜಲು ಪಾತ್ರೆಗಳನ್ನು ಇಡುವುದಿಲ್ಲ ಎಂದಳು. ಆಗ ಸೂರಜ್, ಚಿಕ್ಕಿ, ನೀನೇ ಪಾತ್ರೆಗಳನ್ನು ತೊಳೆದು ಬಿಡು. ಅತ್ತಿಗೆಯನ್ನು ಯಾಕೆ ತೊಂದರೆ ಮಾಡುತ್ತಿದ್ದೀಯಾ ಎಂದು ಕೇಳಿದನು. ಆಗ ಅಂಕಿತಾ ಮುಖ ಸಿಂಡರಿಸಿಕೊಂಡು, ನಾನು ಅತ್ತಿಗೆಯನ್ನು ತೊಂದರೆ ಮಾಡುತ್ತಿದ್ದೇನೆ? ಅವರು ಈ ಮನೆಯ ಸೊಸೆ, ಎಲ್ಲ ಕೆಲಸಗಳನ್ನು ಮಾಡುವ ಜವಾಬ್ದಾರಿ ಅವರದ್ದೇ. ನೆನಪಿದೆ, ನಾನು ಅಡುಗೆ ಮಾಡಿದಾಗಲೆಲ್ಲ ಅಡುಗೆಮನೆಯನ್ನು ಎಷ್ಟು ಸ್ವಚ್ಛವಾಗಿ ಇಡುತ್ತೇನೆ. ಅತ್ತಿಗೆಯನ್ನು ನೋಡಿ, ಸ್ಲ್ಯಾಬ್ ಮೇಲೆ ಎಣ್ಣೆಯ ಕಲೆಗಳಿವೆ. ಎಲ್ಲ ಸಾಮಾನುಗಳು ಚೆಲ್ಲಾಪಿಲ್ಲಿಯಾಗಿವೆ. ಊಟದ ನಂತರ ಅವರು ಏಕೆ ಸ್ವಚ್ಛಗೊಳಿಸಲಿಲ್ಲ? ನಾನು ಅವರಿಗೆ ಕೆಲಸ ಕಲಿಸಲು ಪ್ರಯತ್ನಿಸುತ್ತಿದ್ದೇನೆ. ಏಕೆಂದರೆ ನಾನು ಯಾವಾಗಲೂ ಈ ಮನೆಯಲ್ಲಿ ಇರುವುದಿಲ್ಲ, ನನ್ನ ಗಂಡನ ಮನೆಗೆ ಹೋಗುತ್ತೇನೆ. ಆಮೇಲೆ ಈ ಮನೆಯ ಗತಿ ಏನಾಗುತ್ತದೋ ಏನೋ. ಅತ್ತಿಗೆಗೆ ಏನೂ ಬರುವುದಿಲ್ಲ ಎಂದು ಹೇಳಿ ಕಾಲುಗಳನ್ನು ಬಡಿಯುತ್ತಾ ಕೋಣೆಯಿಂದ ಹೊರನಡೆದಳು. ಆಗ ಹೊಸದಾಗಿ ಮದುವೆಯಾದ ರಜನಿಯ ಕಣ್ಣಲ್ಲಿ ನೀರು ಬಂದಿತು. ಅವಳ ಕಣ್ಣಲ್ಲಿ ನೀರು ನೋಡಿ, ಸೂರಜ್, ನೀನು ಅವಳ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿದ್ದೀಯಾ? ಅವಳು ಹಾಗೆ ಬಡಬಡಾಯಿಸುತ್ತೇ ಇರುತ್ತಾಳೆ. ತುಂಬಾ ಮಾತುಗಾರ್ತಿ ಅವಳು. ಬಿಡು, ನೀನು ಆರಾಮವಾಗಿ ಕುಳಿತುಕೋ. ನಾನು ಏನು ಹೇಳುತ್ತಿದ್ದೆ ಎಂದನು. ರಜನಿ ಎದ್ದು ನಿಂತು, ಇಲ್ಲ, ನಾನು ಹೋಗಿ ಅಡುಗೆಮನೆಯನ್ನು ಸ್ವಚ್ಛಗೊಳಿಸುತ್ತೇನೆ. ಇಂದು ಭಾನುವಾರದ ರಜೆ ಇದ್ದ ಕಾರಣ ಊಟದ ನಂತರ ನಾನು ನಿಮ್ಮೊಂದಿಗೆ ಮಾತನಾಡಲು ಕುಳಿತೆ. ಇಲ್ಲದಿದ್ದರೆ ಪ್ರತಿದಿನ ಊಟದ ನಂತರ ನಾನು ಸ್ವಚ್ಛ ಮಾಡುತ್ತಿದ್ದೆ ಎಂದಳು. ಆಗ ಸೂರಜ್ ಅವಳ ಕೈಯನ್ನು ಹಿಡಿದು, ನೀನು ಸಮಜಾಯಿಷಿ ಕೊಡಬೇಕಾಗಿಲ್ಲ. ಕೆಲಸ ಏನಿದೆ? ಕೆಲಸ ಇದ್ದದ್ದೇ. ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಮಾಡು. ಕೆಲಸದ ಬಗ್ಗೆ ಅಷ್ಟೊಂದು ಒತ್ತಡ ತೆಗೆದುಕೊಳ್ಳಬೇಡ ಎಂದನು. ಆಗ ಹೊರಗೆ ಕಿವಿಗೊಟ್ಟು ಕೇಳುತ್ತಿದ್ದ ಅಂಕಿತಾ, ಹೌದು ಹೌದು ಅಣ್ಣ, ನೀವು ಅತ್ತಿಗೆಯನ್ನು ಸೋಮಾರಿ ಮಾಡಿಬಿಡಿ, ಆಮೇಲೆ ಅವರು ಮನೆಯನ್ನು ಕಸದ ತೊಟ್ಟಿಯಂತೆ ಮಾಡಿಬಿಡುತ್ತಾರೆ ಎಂದು ಹೇಳಿದಳು. ಈಗ ಸೂರಜ್ಗೆ ಸ್ವಲ್ಪ ಕೋಪ ಬಂದಿತು. ಅವನು ಅವಳನ್ನು ಗದರಿಸುತ್ತಾ, ಚಿಕ್ಕಿ, ನೀನು ದೊಡ್ಡವಳಾಗಲು ಪ್ರಯತ್ನಿಸಬೇಡ ಎಂದನು. ಅದಕ್ಕವಳು, ನಾನು ದೊಡ್ಡವಳಾಗಲು ಪ್ರಯತ್ನಿಸುತ್ತಿಲ್ಲ. ನಾನು ಪ್ರತಿಯೊಂದು ಕೆಲಸವನ್ನು ಪರಿಪೂರ್ಣವಾಗಿ ಮಾಡುತ್ತೇನೆ ಮತ್ತು ಅತ್ತಿಗೆಯೂ ಪರಿಪೂರ್ಣವಾಗಬೇಕು ಎಂದು ನಾನು ಬಯಸುತ್ತೇನೆ ಎಂದಳು. ರಜನಿ ಯೋಚಿಸುತ್ತಾ ನಿಂತಳು. ನಾನು ಪರಿಪೂರ್ಣಳಾಗಬೇಕು ಎಂದು ಹೇಳಿದವರು ಯಾರು? ಅಂಕಿತಾ ನನ್ನ ಹಿಂದೆ ಏಕೆ ಬಿದ್ದಿದ್ದಾಳೆ ಎಂದು ಅವಳಿಗೆ ಕೋಣೆಯಲ್ಲಿ ಇರಲಾಗಲಿಲ್ಲ. ಅವಳು ಭಾರವಾದ ಮನಸ್ಸಿನಿಂದ ಅಡುಗೆ ಮನೆಗೆ ಬಂದು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಳು. ಆಗ ಅವಳ ಅತ್ತೆ ಮಂಗಲ ಎದ್ದು ತಮ್ಮ ಕೋಣೆಯಿಂದ ಬಂದು, ರಜನಿ, ನಾನು ನಿಂಬೆಹಣ್ಣಿನ ಪಾನಕ ಮಾಡಲು ಹೋಗುತ್ತಿದ್ದೇನೆ. ನಿನಗೆ ಬೇಕೇ ಎಂದು ಕೇಳಿದರು. ಅದಕ್ಕವಳು, ಬೇಡ ಅತ್ತೆ, ನನಗೆ ಬೇಡ ಎಂದಳು. ಆಗ ಮಂಗಲ ಫ್ರಿಜ್ನಿಂದ ನಿಂಬೆಹಣ್ಣನ್ನು ತೆಗೆದು ಲೋಟದಲ್ಲಿ ನಿಂಬೆಹಣ್ಣು, ಸಕ್ಕರೆ ಮತ್ತು ಉಪ್ಪನ್ನು ಹಾಕಿ ನಿಂಬೆಹಣ್ಣಿನ ಪಾನಕ ಮಾಡಲು ಪ್ರಾರಂಭಿಸಿದರು. ಆಗ ಅಂಕಿತಾ ಅಡುಗೆಮನೆಗೆ ಬಂದು, ಅತ್ತಿಗೆ, ನೀವು ಇರುವಾಗ ಅಮ್ಮ ನಿಂಬೆಹಣ್ಣಿನ ಪಾನಕ ಮಾಡುತ್ತಿದ್ದಾರೆ. ನಿಮಗೆ ನಾಚಿಕೆಯಾಗುವುದಿಲ್ಲವೇ ಎಂದಳು. ರಜನಿ ಆಶ್ಚರ್ಯದಿಂದ, ಅಕ್ಕ, ನನ್ನ ಕೈಗಳು ಕೊಳಕಾಗಿವೆ. ನಾನು ಸ್ವಚ್ಛ ಮಾಡುತ್ತಿದ್ದೆ ಎನ್ನುವಾಗ ಮಧ್ಯದಲ್ಲೇ ಅವಳು, ಹೌದು ಹೌದು, ನೋಡುತ್ತಿದ್ದೇನೆ ನಾನು ಎಷ್ಟು ಸ್ವಚ್ಛವಾಗಿದೆ ಎಂದು. ನೀವು ಮೊದಲೇ ಸ್ವಚ್ಛ ಮಾಡಿದ್ದರೆ ಈಗ ಅಮ್ಮನಿಗೆ ನಿಂಬೆಹಣ್ಣಿನ ಪಾನಕವನ್ನು ಮಾಡಿಕೊಡಬಹುದಿತ್ತು ತಾನೇ ಎಂದಳು. ಆಗ ಮಂಗಲ, ಅದಕ್ಕೇನಾಯಿತು ಮಗಳೇ? ನಾನು ನನಗಾಗಿ 1 ಲೋಟ ನಿಂಬೆಹಣ್ಣಿನ ಪಾನಕವನ್ನು ನಾನೇ ಮಾಡಿಕೊಳ್ಳಲು ಆಗುವುದಿಲ್ಲವೇ? ನನ್ನ ಕೈ ಕಾಲುಗಳು ಸರಿಯಾಗಿವೆ. ಅತ್ತಿಗೆಯೊಂದಿಗೆ ಹೀಗೆಲ್ಲ ಮಾತನಾಡಬೇಡ ಎಂದರು. ಆಗ ಅಂಕಿತಾ, ಇಲ್ಲ ಅಮ್ಮ, ಹೀಗೆಲ್ಲ ಆಗಬಾರದು. ಅತ್ತಿಗೆಗೆ ಸ್ವಲ್ಪ ಸಮಯ ನಿರ್ವಹಣೆ ಮಾಡಲು ಬರಬೇಕು. ಇದರಿಂದ ಯಾವುದೇ ಕೆಲಸದ ಸಮಯದಲ್ಲಿ ಯಾವುದೇ ಅಡಚಣೆ ಬರದಂತೆ ಇರಬೇಕು. ಅವರು ಊಟದ ನಂತರ ಪಾತ್ರೆ ಮತ್ತು ಅಡುಗೆಮನೆಯನ್ನು ಸ್ವಚ್ಛ ಮಾಡಿಕೊಂಡಿದ್ದರೆ ಈಗ ಖಾಲಿ ಇರುತ್ತಿದ್ದರು ತಾನೇ, ಆಗ ಯಾವುದೇ ಕೆಲಸವನ್ನು ಮಾಡಬಹುದಿತ್ತು. ನಾನು ಅವರಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದೇನೆ ಅಷ್ಟೇ ಎಂದಳು. ರಜನಿಯ ಕಣ್ಣಲ್ಲಿ ಮತ್ತೊಮ್ಮೆ ನೀರು ತುಂಬಿಕೊಂಡಿತು ಮತ್ತು ಅವಳು ಅಂಕಿತಾ ತನ್ನನ್ನು ತಾನು ತುಂಬಾ ಪರಿಪೂರ್ಣ ಎಂದು ತಿಳಿದುಕೊಂಡಿದ್ದರೆ ಮನೆಯ ಕೆಲಸಗಳಲ್ಲಿ ಸ್ವಲ್ಪ ಸಹಾಯವನ್ನೇಕೆ ಮಾಡಬಾರದು ಎಂದು ಯೋಚಿಸಿದಳು. ಅವಳು ಗದ್ಗದಿತ ಧ್ವನಿಯಲ್ಲಿ, ಅಕ್ಕ, ನೀವು ಕೂಡ ನನಗೆ ಸ್ವಲ್ಪ ಸಹಾಯ ಮಾಡಿದರೆ ಕೆಲಸ ಬೇಗ ಮುಗಿಯುತ್ತಿತ್ತು ತಾನೇ ಮತ್ತು ಅತ್ತೆಯವರಿಗೆ ನಿಂಬೆಹಣ್ಣಿನ ಪಾನಕವನ್ನು ನೀವು ಕೂಡ ಮಾಡಿಕೊಡಬಹುದಿತ್ತು ಎಂದಳು. ಅದಕ್ಕೆ ಅಂಕಿತಾ, ಬಾಯಿ ಚಪಲ ಬಿಡಿ. ನನ್ನ ಸಹಾಯದಿಂದ ಕೆಲಸ ಕ್ಷಣಾರ್ಧದಲ್ಲಿ ಮುಗಿದು ಹೋಗುತ್ತದೆ. ಆ ವಿಷಯ ನನಗೂ ಚೆನ್ನಾಗಿ ಗೊತ್ತು.
ಆದರೆ ನಾನು ನೀವು ಪರಿಪೂರ್ಣರಾಗಬೇಕು ಎಂದು ಬಯಸುತ್ತೇನೆ. ನೀವು ನನ್ನ ಹಾಗೆ ಪರಿಪೂರ್ಣರಾಗಿ ಬಿಡಿ. ನಿಮಗೆ ಏನೂ ಬರುವುದಿಲ್ಲ. ನಾನು ಈ ಮನೆಯಲ್ಲಿ ಇಲ್ಲದಿದ್ದರೆ ಆಮೇಲೆ ನೀವು ಏನು ಮಾಡುತ್ತೀರಿ? ಅದಕ್ಕೆ ನಾನು ನಿಮಗೆ ಯಾವ ಕೆಲಸವನ್ನು ಹೇಗೆ ಮಾಡಬೇಕೆಂದು ಅರ್ಥಮಾಡಿಸುತ್ತಿರುತ್ತೇನೆ ಎಂದಳು. ಇದನ್ನು ಕೇಳಿ ರಜನಿಯ ಮನಸ್ಸಿಗೆ ದುಃಖವಾಯಿತು ಮತ್ತು ಅವಳು ದುಃಖಿತ ಮನಸ್ಸಿನಿಂದ ಅಡುಗೆಮನೆಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಳು. ಮಂಗಲ ನಿಂಬೆ ಹಣ್ಣಿನ ಪಾನಕವನ್ನು ತೆಗೆದುಕೊಂಡು ಹಾಲ್ನಲ್ಲಿ ಸೋಫಾದ ಮೇಲೆ ಕುಳಿತರು ಮತ್ತು ಅವರು ಮಗಳಿಗೆ ಕರೆದು ಅಂಕಿತಾ ಇಲ್ಲಿಗೆ ಬಾ ಎಂದರು. ಅಂಕಿತಾ ಹಾಲ್ಗೆ ಬಂದಾಗ ಮಂಗಲ ಅವಳಿಗೆ ಅರ್ಥಮಾಡಿಸುತ್ತಾ, ಈ ರೀತಿ ಅತ್ತಿಗೆಯ ಹಿಂದೆ ಏಕೆ ಬಿದ್ದಿರುತ್ತೀಯಾ? ಅವಳು ಕೂಡ ಸರಿಯಾಗಿ ಕೆಲಸ ಮಾಡುತ್ತಾಳೆ. ಆಗ ಅಂಕಿತಾ, ಅಮ್ಮ, ನಾನು ತುಂಬಾ ಪರಿಪೂರ್ಣಳಾಗಿರುವುದರಿಂದ ನನಗೆ ಅತ್ತಿಗೆಯ ಯಾವುದೇ ಕೆಲಸ ಇಷ್ಟವಾಗುವುದಿಲ್ಲ. ನನಗೆ ಎಲ್ಲವನ್ನೂ ನೀವು ಕಲಿಸಿದ್ದೀರಿ, ಆದ್ದರಿಂದ ನನಗೆ ಎಲ್ಲವೂ ಚೆನ್ನಾಗಿ ಗೊತ್ತು ಎಂದಳು. ಆಗ ಮಂಗಲ, ಮಗಳೇ, ಸೊಸೆಗೆ ಕೂಡ ಅವಳ ತಾಯಿ ಕೆಲಸವನ್ನು ಚೆನ್ನಾಗಿ ಕಲಿಸಿದ್ದಾಳೆ. ಆದರೆ ಪ್ರತಿಯೊಬ್ಬರೂ ಕೆಲಸ ಮಾಡುವ ರೀತಿ ಬೇರೆ ಬೇರೆಯಾಗಿರುತ್ತದೆ. ನೀನು ಅವಳಿಗೆ ಈ ರೀತಿ ಹೇಳಬೇಡ. ನನಗೆ ಇಷ್ಟವಾಗುವುದಿಲ್ಲ ಎಂದರು. ತಾಯಿಯ ಮಾತನ್ನು ಕೇಳಿ ಅಂಕಿತಾ ಸಿಟ್ಟಿನಿಂದ ತನ್ನ ಕೋಣೆಗೆ ಹೋದಳು. ಆದರೆ ಅವಳು ತನ್ನ ಅಭ್ಯಾಸವನ್ನು ಬಿಡಲಿಲ್ಲ. ಅವಳು ಯಾವಾಗಲೂ ತನ್ನ ಅತ್ತಿಗೆಗೆ ಏನೂ ಬರುವುದಿಲ್ಲ ಎಂದು ಹೇಳುತ್ತಲೇ ಇರುತ್ತಿದ್ದಳು. ನಿಧಾನವಾಗಿ ಸಮಯ ಕಳೆಯಿತು. ಅಂಕಿತಾಗೆ ರಾಜೇಶ್ನ ಸಂಬಂಧ ಬಂದಿತು ಮತ್ತು ಅವರಿಬ್ಬರೂ ಒಬ್ಬರನ್ನೊಬ್ಬರು ಇಷ್ಟಪಟ್ಟರು. ಆದ್ದರಿಂದ ಅವರಿಬ್ಬರಿಗೂ ನಿಶ್ಚಿತಾರ್ಥವೂ ಆಯಿತು. ನಿಶ್ಚಿತಾರ್ಥದ ನಂತರ ಮದುವೆಯ ತಯಾರಿಯ ಸಮಯದಲ್ಲಿ ಅವಳು ಯಾವಾಗಲೂ ತನ್ನ ಅತ್ತಿಗೆಗೆ, ನೋಡಿ ಅತ್ತಿಗೆ, ನನ್ನ ಗಂಡನ ಮನೆಯಲ್ಲಿ ಎಲ್ಲರೂ ನನ್ನಿಂದ ತುಂಬಾನೇ ಸಂತೋಷವಾಗಿರುತ್ತಾರೆ. ಏಕೆಂದರೆ ನಾನು ಪ್ರತಿಯೊಂದು ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡಲು ತಿಳಿದಿದ್ದೇನೆ. ನಾನು ತುಂಬಾ ಪರಿಪೂರ್ಣಳು. ನನ್ನ ಅತ್ತೆ ಮತ್ತು ನಾದಿನಿಗೆ ನನ್ನ ಕೆಲಸದಲ್ಲಿ ತಪ್ಪು ಹುಡುಕಲು ಒಂದು ಅವಕಾಶ ಸಿಗುವುದಿಲ್ಲ ಎಂದು ಹೇಳುತ್ತಿರುತ್ತಿದ್ದಳು. ಅಂಜಲಿ ಕೂಡ ಮನಸ್ಸಿನಲ್ಲಿ, ಈಗ ಮದುವೆಯ ನಂತರ ಗೊತ್ತಾಗುತ್ತದೆ ನೀನು ಕೆಲಸದಲ್ಲಿ ಎಷ್ಟು ಪರಿಪೂರ್ಣಳು ಎಂದು, ಏಕೆಂದರೆ ನೀನು ನನಗೆ ಎಂದಿಗೂ ಯಾವುದೇ ಕೆಲಸವನ್ನು ಮಾಡಿ ತೋರಿಸಿಲ್ಲ ಎಂದು ಅಂದುಕೊಳ್ಳುತ್ತಿದ್ದಳು. ಹೇಗೋ ನಿಧಾನವಾಗಿ ಸಮಯ ಕಳೆಯಿತು ಮತ್ತು ಬಹಳ ವೈಭವದಿಂದ ಅವಳ ಮದುವೆಯಾಯಿತು. ಅವಳು ಗಂಡನ ಮನೆಗೆ ಹೋದಳು. 1 ವಾರ ತಿರುಗಾಟದಲ್ಲಿ ಕಳೆದು ಹೋಯಿತು. ಹನಿಮೂನ್ನಿಂದ ವಾಪಸ್ ಬಂದ ನಂತರ ಅವಳ ಗೃಹಸ್ಥ ಜೀವನದ ಆರಂಭವಾಯಿತು. ಮೊದಲ ದಿನ ಬೆಳಿಗ್ಗೆ ಅವಳ ಅತ್ತೆ ಅವಳಿಗೆ ಉಪಹಾರ ಮಾಡಲು ಹೇಳಿದರು. ಉಪಹಾರದಲ್ಲಿ ಅವಳು ಅವಲಕ್ಕಿ ಮಾಡಿದ್ದಳು. ಅವಲಕ್ಕಿಯಲ್ಲಿ ಗೋಡಂಬಿಗಳನ್ನು ನೋಡಿ ಅವಳ ಅತ್ತೆ, ಸೊಸೆ, ನಾವು ಈ ರೀತಿಯ ಅವಲಕ್ಕಿಯನ್ನು ತಿನ್ನುವುದಿಲ್ಲ. ಅವಲಕ್ಕಿಯಲ್ಲಿ ಗೋಡಂಬಿಗಳನ್ನು ಹಾಕಬಾರದು. ನನಗೆ ಗೋಡಂಬಿ ಎಂದರೆ ಇಷ್ಟವೇ ಇಲ್ಲ. ನಿನಗೆ ಏನೂ ಬರುವುದಿಲ್ಲವಾದರೆ ನಿನ್ನ ನಾದಿನಿಯನ್ನು ಕೇಳಿಕೋ. ಅವಳಿಗಂತೂ ಎಲ್ಲವನ್ನೂ ನಾನು ಕಲಿಸಿದ್ದೇನೆ ಎಂದರು. ಈ ಮಾತಿನಿಂದ ಅಂಕಿತಾಗೆ ಸ್ವಲ್ಪ ಬೇಜಾರಾಯಿತು. ಏಕೆಂದರೆ ಅವಳು ಎಲ್ಲರೂ ತನ್ನನ್ನು ಹೊಗಳುತ್ತಾರೆ ಎಂದು ಅಂದುಕೊಂಡಿದ್ದಳು. ಹೇಗೋ ಚಹಾದ ಸಮಯದಲ್ಲಿ ಕೂಡ ಅವಳ ಅತ್ತೆ, ನೀನು ಚಹಾವನ್ನು ಜಾಸ್ತಿ ಕುದಿಸಿದ್ದೀಯಾ? ನಾವು ಇಷ್ಟು ಗಟ್ಟಿಯಾದ ಚಹಾವನ್ನು ಕುಡಿಯುವುದಿಲ್ಲ ಎಂದರು. ಈಗಂತೂ ಅವಳ ಪ್ರತಿಯೊಂದು ಕೆಲಸದಲ್ಲಿಯೂ ಏನಾದರೊಂದು ತಪ್ಪು ಬರುತ್ತಲೇ ಇತ್ತು ಮತ್ತು ಅಂಕಿತಾಳ ಧೈರ್ಯ ಕುಂದುತ್ತಾ ಹೋಯಿತು. ತಾನು ಪರಿಪೂರ್ಣಳು ಮತ್ತು ಯಾರೂ ತನ್ನ ಕೆಲಸದಲ್ಲಿ ತಪ್ಪು ಹುಡುಕಲು ಸಾಧ್ಯವಿಲ್ಲವೆಂದು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಳು. ಆದರೆ ಈಗ ಪದೇ ಪದೇ ಅವಳ ಬಾಯಿಂದ, ಅತ್ತೆ, ನನ್ನ ಕೆಲಸ ಮಾಡುವ ವಿಧಾನ ಬೇರೆ ಮತ್ತು ನಿಮ್ಮ ಇಷ್ಟಾನಿಷ್ಟಗಳು ಬೇರೆ. ಅದಕ್ಕೆ ನಿಮಗೆ ಹಾಗೆ ಅನಿಸುತ್ತಿರಬಹುದು ಎಂಬ ಮಾತುಗಳು ಬರುತ್ತಿದ್ದವು. ಆದರೆ ಆ ಮಾತಿಗೆ ಅವಳಿಗೆ ತನ್ನ ಅತ್ತಿಗೆ ನೆನಪಾಗುತ್ತಿದ್ದರು. ಅವಳು ಕೂಡ ತನ್ನ ಅತ್ತಿಗೆಯ ಕೆಲಸದಲ್ಲಿ ತಪ್ಪುಗಳನ್ನು ಹುಡುಕುತ್ತಾ ಇರುತ್ತಿದ್ದಳು. ಅವಳು ಕೂಡ ತನ್ನ ತವರುಮನೆಯಿಂದ ಬೇರೆಯ ವಿಧಾನವನ್ನು ಕಲಿತುಕೊಂಡು ಬಂದಿರಬಹುದು. ಆದ್ದರಿಂದ ಅವಳು ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಈಗ ಅಂಕಿತಾಳ ಎಲ್ಲಾ ಅಹಂಕಾರ ಒಡೆದು ಹೋಗಿತ್ತು. 1 ತಿಂಗಳ ನಂತರ ಅವಳು ತವರುಮನೆಗೆ ಹೋದಾಗ ಸ್ವಲ್ಪ ಮುದುಡಿದಂತೆ ಇದ್ದಳು. ಮಂಗಳ ಅವಳನ್ನು ನೋಡಿ ಅವಳ ಕೈ ಹಿಡಿದುಕೊಂಡು, ಏನಾಯಿತು ಮಗಳೇ? ಅಳಿಯಂದಿರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ತಾನೇ? ನಿನ್ನ ಅತ್ತೆ, ಮಾವ ಮತ್ತು ನಾದಿನಿಯ ವರ್ತನೆ ನಿನ್ನ ಕಡೆಗೆ ಹೇಗಿದೆ ಎಂದು ಕೇಳಿದರು. ಅದಕ್ಕವಳು, ಹಾಗೇನಿಲ್ಲ ಅಮ್ಮ, ಎಲ್ಲವೂ ಸರಿಯಾಗಿದೆ. ಆದರೆ ನಾನು ಪರಿಪೂರ್ಣಳು ಎಂದು ತಿಳಿದುಕೊಂಡಿದ್ದೆ. ನನ್ನ ಕೆಲಸದಲ್ಲಿ ಯಾರೂ ತಪ್ಪು ಹುಡುಕಲು ಸಾಧ್ಯವಿಲ್ಲವೆಂದು ಅಂದುಕೊಂಡಿದ್ದೆ. ಆದರೆ ಗಂಡನ ಮನೆಗೆ ಹೋದ ನಂತರ ಅಲ್ಲಿನ ಪದ್ಧತಿಗಳು ಬೇರೆ ಎಂದು ನನಗೆ ತಿಳಿಯಿತು. ಆದ್ದರಿಂದ ಅಲ್ಲಿನ ಜನರಿಗೆ ಏನಾದರೊಂದು ಇಷ್ಟವಾಗುವುದಿಲ್ಲ ಮತ್ತು ಅವರು ನನಗೆ ಹೇಳುತ್ತಾರೆ. ಆಗ ನನಗೆ ತುಂಬಾ ಕೆಟ್ಟದಾಗಿ ಅನಿಸುತ್ತದೆ ಎಂದು ಹೇಳಿ ತಲೆ ತಗ್ಗಿಸಿಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡಳು. ಮಂಗಲ ಅವಳ ಹೆಗಲ ಮೇಲೆ ಕೈಯಿಟ್ಟು, ಇದು ಪ್ರತಿಯೊಂದು ಹೆಣ್ಣುಮಕ್ಕಳಿಗೂ ಆಗುತ್ತದೆ.
ಏಕೆಂದರೆ ಅವಳ ತವರುಮನೆಯಲ್ಲಿ ಕೆಲಸ ಮಾಡುವ ವಿಧಾನ ಬೇರೆಯಾಗಿರುತ್ತದೆ. ಅವಳು ಯಾವಾಗ ಗಂಡನ ಮನೆಗೆ ಹೋಗುತ್ತಾಳೋ ಗಂಡನ ಮನೆಯಲ್ಲಿ ಕೆಲವು ಬೇರೆ ಪದ್ಧತಿಗಳಿರುತ್ತವೆ. ಆದ್ದರಿಂದ ಮನೆಯ ಸೊಸೆಯ ಎದುರಿಗೆ ಯಾವತ್ತೂ ನೋವಾಗುವಂತಹ ಮಾತುಗಳನ್ನು ಆಡಬಾರದು. ಏಕೆಂದರೆ ಅವಳು ಹೊಸ ಪದ್ಧತಿಗಳನ್ನು ಕಲಿಯಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ನೀನು ಯಾವಾಗ ನಿನ್ನನ್ನು ತಾನು ಪರಿಪೂರ್ಣಳು ಎಂದು ಹೇಳಿಕೊಳ್ಳುತ್ತಿದ್ದೆಯೋ ಗಂಡನ ಮನೆಗೆ ಹೋದ ನಂತರ ಅಲ್ಲಿನ ಹೊಸ ಪದ್ಧತಿಗಳನ್ನು ಎದುರಿಸಬೇಕಾದಾಗ ಏನಾಗುತ್ತದೆಯೋ ಎಂದು ನನಗೆ ಭಯವಾಗುತ್ತಿತ್ತು. ಆದರೆ ನಾನು ನಿನಗೆ ಬೇಸರವಾಗುತ್ತದೆಯೇನೋ ಎಂದು ಏನೂ ಹೇಳುತ್ತಿರಲಿಲ್ಲ. ಆದರೆ ಈಗ ನಿನಗೆ ಅರ್ಥವಾಗಿರಬಹುದು, ಪರಿಪೂರ್ಣವೆಂಬುದು ಏನೂ ಇರುವುದಿಲ್ಲ, ಎಲ್ಲರೂ ಕೆಲಸ ಮಾಡುವ ವಿಧಾನ ಬೇರೆ ಬೇರೆಯಾಗಿರುತ್ತದೆ ಅಷ್ಟೇ ಎಂದರು. ಆಗ ಅಂಕಿತಾ ಕಣ್ಣೀರಿನಿಂದ ತಲೆಯಾಡಿಸಿದಳು. ಆಗ ಚಹಾ ಮತ್ತು ಪಕೋಡಗಳನ್ನು ಹಿಡಿದುಕೊಂಡು ಅವಳ ಅತ್ತಿಗೆ ಬಂದರು. ನಿಧಾನವಾಗಿ, ಅಕ್ಕ, ಕೆಲಸವನ್ನು ಎಲ್ಲರೂ ಮಾಡಬೇಕು ಮತ್ತು ಎಲ್ಲರೂ ಕೆಲಸ ಮಾಡುವ ವಿಧಾನ ಬೇರೆಯಾಗಿರುತ್ತದೆ. ನಾನು ಹೇಗೆ ಗಂಡನ ಮನೆಯ ರೀತಿಗಳಿಗೆ ಹೊಂದಿಕೊಂಡೆನೋ ಹಾಗೆ ನೀನು ಕೂಡ ನಿಧಾನವಾಗಿ ಹೊಂದಿಕೊಳ್ಳುತ್ತೀರಿ. ನೀವು ಚಿಂತೆ ಮಾಡಬೇಡ ಎಂದರು. ಅತ್ತಿಗೆಯ ಮಾತನ್ನು ಕೇಳಿ ಅಂಕಿತಾ ನಾಚಿಕೆಪಟ್ಟಳು ಮತ್ತು ತಪ್ಪು ಮಾಡಿಬಿಟ್ಟೆ ಎಂದು ತನ್ನ ಕಿವಿಯನ್ನು ಮುಟ್ಟಿ, ಸಾರಿ ಅತ್ತಿಗೆ, ನಾನು ಪರಿಪೂರ್ಣಳು ಎಂದು ಹೇಳಿಕೊಂಡು ನಿಮಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದೇನೆ. ಆದರೆ ಈಗ ನನಗೆ ಅರ್ಥವಾಯಿತು, ನಾನು ತಪ್ಪು ಮಾಡಿದ್ದೇನೆ ಎಂದಳು. ಅವಳ ಅತ್ತಿಗೆ ಅವಳನ್ನು ತಬ್ಬಿಕೊಂಡು, ಸಮಯದೊಂದಿಗೆ ಎಲ್ಲವೂ ಸರಿಯಾಗುತ್ತದೆ. ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡು, ನಾನು ಹೇಗೆ ಮಾಡಿದೆನೋ ಹಾಗೆ. ಸ್ನೇಹಿತರೇ, ಪ್ರತಿಯೊಬ್ಬರೂ ಕೆಲಸ ಮಾಡುವ ವಿಧಾನ ಬೇರೆ ಬೇರೆಯಾಗಿರುತ್ತದೆ. ಯಾರನ್ನಾದರೂ ತೀರ್ಮಾನಿಸುವ ಮೊದಲು ಅವರ ಪರಿಸ್ಥಿತಿ ಮತ್ತು ಶೈಲಿಯನ್ನು ಅರ್ಥಮಾಡಿಕೊಳ್ಳಬೇಕು. ಏಕೆಂದರೆ ಪರಿಪೂರ್ಣರು ಯಾರೂ ಇರುವುದಿಲ್ಲ, ಸಮಯದೊಂದಿಗೆ ಎಲ್ಲರೂ ಕಲಿಯುತ್ತಾರೆ. ಸ್ನೇಹಿತರೆ, ಕತೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.